नमः पार्वती पतये हर हर। ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಇವಾಗ ಚಿಕ್ಕಸಿಂಕೆರೆ ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಮನೆ ದೇವರು ಕಾಳಭೈರವ. ಇವಾಗ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಚಿಕ್ಕಸಿಂಕೆರೆಗೆ ಹೋಗ್ತಿದ್ದೀನಿ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದು ತಿನ್ಕೊಂಡು ಮೇಷಿ ಮನೆಗೆ ಹೋಗ್ಬೇಕು. ಆಮೇಲೆ ಸಿಕ್ಸ್ಟೀನ್ ಗೈಸ್ ಬಾಯ್. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿದ್ದೆ ಚಿಕ್ಕಸಿಂಕೆರೆಗೆ. ನಂದು ಬೇರೆ ಮೈಲೇಜ್ ಕಮ್ಮಿ, ಹಾಕ್ಸ್ತಾನೆ ಇರಬೇಕು ಅಂದು. ಅದಕ್ಕೇ 80 ರೂಪಾಯಿಗೆ ಹಾಕ್ಸ್ಕೊಂಡು ಚಿಕ್ಕಸಿಂಕೆರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡು ಹೊರಟೆ. ಇದೇ ಚಿಕ್ಕಸಿಂಕೆರೆ ಗೇಟು. ಇವಾಗ ಹೋಗ್ಬೇಕು, ಹೊರಟಿದ್ದೀನಿ. ಬಂದೆ ಇವಾಗ ಚಿಕ್ಕಸಿಂಕೆರೆಗೆ. ಇವಾಗ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಮನೆಗೆ ಹೋಗಿ ತಿಂಡಿ ತಿಂದ್ಕೊಂಡು ಹೊರಡ್ತೀವಿ. ಇವಾಗ ಜಸ್ಟ್ ಬಂದೆ ದೇವಸ್ಥಾನಕ್ಕೆ. ಆಮೇಲೆ ಸಿಗ್ತೀನಿ ನಾನು. ಬಾಯ್. ಪೂಜೆ ಮಾಡಬೇಕು ಫಸ್ಟು. ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ. ಶೂಟಿಂಗ್ ನಡೀತೈತೆ, ಆಮೇಲೆ ತೋರಿಸ್ತೀನಿ ಏನೇನು ಮಾಡ್ತಾರೆ ಅಂತ ಚಿಕ್ಕಸಿಂಕೆರೆಯಲ್ಲಿ. ಓಕೆ ಗೈಸ್, ಲವ್ ಯು ಆಲ್, ಬಾಯ್. ಅಮಾವಾಸ್ಯೆ ದಿನ ಫುಲ್ಲು ರಶ್ಶು ಚಿಕ್ಕಸಿಂಕೆರೆ ದೇವಸ್ಥಾನದಲ್ಲಿ. ನಾನು ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಹಂಗೆ ಒಂದು ಸ್ವಲ್ಪ ವೀಡಿಯೋಗಳು ಮಾಡ್ಕೊಂಡಿದ್ದೀನಿ. ಅದನ್ನು ಕ್ಲಿಪ್ಸ್ ಹಾಕ್ತೀನಿ ನೋಡಿ, ಎಡಿಟ್ ಮಾಡಿ ಹೆಂಗೈತೆ ಅಂತ ಹೇಳಿ. ಮತ್ತು ನೀವು ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಹೋಗಿದ್ರೆ ಕಮೆಂಟ್ ಮಾಡಿ, ಯಾರ್ಯಾರು ಹೋಗಿದ್ರಿ, ಏನೇನು ಮಾಡಿದ್ರಿ ಅಂತ. ಗೋಪುರ ನೋಡಿ, ಇದು ಚಿಕ್ಕಸಿಂಕೆರೆದು ಎಷ್ಟು ಚೆನ್ನಾಗೈತೆ. ಇದೆಲ್ಲ ಪೂಜೆ ಮಾಡಿರೋದು ಅಮಾವಾಸ್ಯೆ ದಿನ ಅಂತ ಎಲ್ಲ ಪೂಜೆ ಮಾಡಿ ಇಟ್ಟಿರೋರು. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ನಂದು ಮಾತಾಡೋಕ್ಕಾಗಲ್ವಲ್ಲ, ಅಲ್ಲಿ ಸೌಂಡ್ ಬೇರೆ ಜಾಸ್ತಿ, ಜನ ಜಾಸ್ತಿ ಇದ್ದರು ಅಮಾವಾಸ್ಯೆ ದಿನ ಅಂತ. ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹೆಂಗೈತೆ ನೋಡಿ ನಮ್ಮ ಚಿಕ್ಕಸಿಂಕೆರೆ ದೇವಸ್ಥಾನ. ಇಲ್ಲಿ ಕಾಳಭೈರವ ಇರೋದು. ಯಾರ್ಯಾರು ನೋಡಿಲ್ಲ ಬಂದು ವಿಸಿಟ್ ಮಾಡಿ, ಚೆನ್ನಾಗೈತೆ ದೇವಸ್ಥಾನ. ಇಲ್ಲೇ ವೀಡಿಯೋದಲ್ಲಿ ನೋಡ್ತಿದ್ದೀರಾ, ಇದೇ ಬಸವಪ್ಪ ನಮ್ಮದು ಕಾಳಭೈರವ. ನೋಡದೇ ಇದ್ದವರು ನೋಡ್ಕೊಳ್ಳಿ. ಇಲ್ಲಿ ಕಾಯಿ ತಂದಿರೆ ಕಾಯಿ ಹೊಡ್ಕೊಳ್ಳೋದು ಇಲ್ಲೇ. ಆಮೇಲೆ ಸ್ವಲ್ಪ ಔಟ್ಸೈಡಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಹೆಂಗೈತೆ. ಸರಿಯಾಗಿ ಮಾಡೋಕ್ಕಾಗಿಲ್ಲ, ಜನ ಜಾಸ್ತಿ ಇದ್ರು ಅಂತ. ಇದು ನಂದಿದು. ಆಮೇಲೆ ಔಟ್ಸೈಡಿಂದ ಫುಲ್ ಔಟ್ಸೈಡ್ ಇದು. ಪೂಜೆ ಎಲ್ಲ ಆಯಿತು. ಇವಾಗ ಪ್ರಸಾದ ದಾಸೋಹ ಕೊಡ್ತಿದ್ದೀನಿ, ತೋರಿಸಿದ್ದೀನಿ ಹೆಂಗೈತೆ ಅಂತ ನೋಡಿ. ಇದೇ ಎಂಟ್ರಿಗೆ ಹೋಗ್ಬೇಕಾಗಿರೋದು. ಇಲ್ಲೇ ಬೂಂದಿ ಪಾಯಸ ಹಾಕ್ಸ್ಕೊಂಡೆ. ಆಮೇಲೆ ಅನ್ನ ಸಾಂಬಾರು ಹಾಕ್ಸ್ಕೊಂಡು, ಆಮೇಲೆ ಮಜ್ಜಿಗೆ ಇತ್ತು, ಮಜ್ಜಿಗೆನ ಹಾಕ್ಸ್ಕೊಂಡು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ದಾಸೋಹದಲ್ಲಿ ಪ್ರಸಾದ ತಿನ್ಕೊಂಡು ಇವಾಗ ಶೂಟಿಂಗ್ ಬೇರೆ ನಡೀತೈತೆ, ತೋರಿಸ್ತೀನಿ. ಅದು ಸ್ವಲ್ಪ ತೋರಿಸ್ದೆ ಅಷ್ಟೇ, ಇನ್ನೂ ಏನೋ ಮಾಡ್ತಾವ್ರು, ತೋರಿಸ್ತೀನಿ. ಇದೇ ನೋಡಿ ಶೂಟಿಂಗು, ಯಾವುದೋ ಧಾರಾವಾಹಿ ಅನಿಸುತ್ತೆ. ಮತ್ತೆ ಮುಂಗಾರು ಮಳೆನೋ ಇರಬೇಕು, ಧಾರಾವಾಹಿ ಶೂಟಿಂಗ್ ಇದು. ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬತ್ತವ್ರು ನೋಡಿ, ಈಗ ನೋಡಿರ್ತೀರ ಅನಿಸುತ್ತೆ, ಝೂಮ್ ಮಾಡ್ತೀನಿ ನೋಡಿ. ಇವಾಗ ಇವ್ರು ನೋಡಿರ್ತೀರ ಮೋಸ್ಟ್ಲಿ. ನೆಕ್ಸ್ಟ್ ವೀಡಿಯೋ ಬರುತ್ತೆ ನೋಡಿ. ಯಾರೇ ಕೋಗಡಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಇವರು ಆ್ಯಕ್ಟಿಂಗ್ ಮಾಡಿರ್ತಾರೆ, ಇವ್ರು ನೋಡಿರ್ತಾರೆ ನೋಡಿ. ನಾವು ಆವಾಗಲೇ ಹಿಂಗೆ ಇವಾಗ ಹೇಳ್ಬೇಕಂತ ಡೈಲಾಗ್ ಹೊಡಿತಾರಲ್ಲ, ಅವರು ಅಷ್ಟೊಂದು ಕ್ಲಿಯರಿಟಿ ಏನಿಲ್ಲ, ಬೈಕಬೇಡಿ. ಆಮೇಲೆ ಏನು ಹಿಂಗೆ ಮಾಡೋವನ್ನೇ ವೀಡಿಯೋ ಅಂತ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಕ್ಲಿಯರಿಟಿ. ನಾನು ಮೊಬೈಲಲ್ಲಿ ಅಷ್ಟೇ ಬರೋದು, ಎಷ್ಟು ಬಂದೈತೋ ಅಷ್ಟು ಮಾಡಿದ್ದೀನಿ. ಎಲ್ಲ ಮುಗೀತು, ಮನೆಗೆ ಹೊರಟೆ. ವೀಡಿಯೋನಾರು ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ ಗೈಸ್. ಲವ್ ಯು ಆಲ್, ಬಾಯ್. ಅಷ್ಟೇ.